ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮ್ಯಾಮ್, ಪ್ರತಿದಿನವೂ ಕೂಡ ನಮಗೆ ಒಂದಲ್ಲ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇವತ್ತಿನ ದಿನ ಇವಾಗ ಸಾಕಷ್ಟು ಜನರಿಗೆ ವ್ಯಾಪಾರ ಮಾಡಬೇಕನ್ನೋ ಆಸೆ ಇದ್ದೇ ಇರುತ್ತೆ. ಬಟ್ ಯಾವ ರೀತಿಯಾಗಿ ವ್ಯಾಪಾರವನ್ನ ಮಾಡಬೇಕು, ಇನ್ನು ವ್ಯಾಪಾರ ಮಾಡಬೇಕಾದಂತಹ ಸಂದರ್ಭದಲ್ಲಿ ನಾವು ಯಾವ ಸ್ಟೋನ್ ಅನ್ನ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಮೊದಲಿಗೆ ನಾವು ಯಾವ ಸ್ಟೋನ್ ಯೂಸ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ನಮ್ಮ ಒಂದು ಕೆಲಸ ಕಾರ್ಯ ಅಭಿವೃದ್ಧಿ, ನಮ್ಮ ವ್ಯಾಪಾರ ಸ್ಥಳ, ನಾವು ಏನೇ ಒಂದು ಸಣ್ಣ ಒಂದು ಪುಟ್ಟ ಅಂಗಡಿ ಇಟ್ಟಿರಲಿ ಅಥವಾ ದೊಡ್ಡ ಕಂಪನಿ ನಡೆಸ್ತಾ ಇರಲಿ, ಇದು ನಮ್ಮ ಒಂದು ವ್ಯಾಪಾರ ಸ್ಥಳ ಆಗಿರುತ್ತೆ. ಸೊ ನೋಡಿ, ನಿಮ್ಮ ಮನೆಯಲ್ಲಿ ನೀವು ಒಂದು ಸಣ್ಣ ಪುಟ್ಟ ಅಂಗಡಿಯಿಂದ ಹಿಡಿದು ನೀವೇನು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ದೊಡ್ಡ ಮಳಿಗೆಗಳು, ಯಾವುದೇ ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು, ಪಾರ್ಲರ್ ಆಗಿರ್ಬೋದು, ಅಥವಾ ಶಾಪ್ ಆಗಿರ್ಬೋದು, ಗ್ರಾಸರಿ ಅಂಗಡಿ ಆಗಿರ್ಬೋದು, ಅಥವಾ ದೊಡ್ಡ ಸಂಸ್ಥೆಗಳಾಗಿರ್ಬೋದು, ಸ್ಕೂಲ್ ನಡೆಸೋದಾಗಿರ್ಬೋದು, ಏನೇ ಒಂದು ಮಾಡ್ತಾಯಿದ್ರು ಅದು ನಿಮ್ಮ ವ್ಯಾಪಾರ ಸ್ಥಳ, ನಿಮ್ಮ ಬಿಸ್ನೆಸ್ ಸ್ಥಳ ಆಗಿರುತ್ತೆ. ಹಾಗಾಗಿ ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಾಗಬೇಕು. ಎಲ್ಲೋ ಒಂದು ಕಡೆ ನೋಡಿ, ನಿಮ್ಮ ಟೈಮ್ ಚೆನ್ನಾಗಿಲ್ಲ, ನಿಮ್ಮ ದಶಭುಕ್ತಿ ಕೆಟ್ಟಿದೆ, ನಿಮ್ಮ ಗ್ರಹಗಳು ಚೆನ್ನಾಗಿಲ್ಲ, 10ನೇ ಮನೆ ಅಂದರೆ ಕೆಲಸ ಕಾರ್ಯ ಮಾಡೋಂಥ ನಿಮ್ಮ ಕುಂಡಲಿಯಲ್ಲಿ 10ನೇ ಮನೆ ಕೆಟ್ಟಿರುತ್ತೆ, ಅಥವಾ ನಿಮ್ಮ ಕುಂಡಲಿಯಲ್ಲಿ 2ನೇ ಮನೆ ಧನಸ್ಥಾನಾಧಿಪತಿ ಕೆಟ್ಟಿರ್ತಾನೆ. ಈ ರೀತಿ ಗ್ರಹಗಳು ಕೆಟ್ಟಿದ್ರೂ ಕೂಡ, ನಿಮ್ಮ ದಶಾಭುಕ್ತಿ ಕೆಟ್ಟಿದ್ರೂ ಕೂಡ ನಿಮ್ಮ ವ್ಯಾಪಾರ ಡಲ್ ಆಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ನಡೀತಾ ಇರ್ತಕ್ಕಂಥ ವ್ಯಾಪಾರ, ನಿಮ್ಮ ಟೈಮ್ ಚೆನ್ನಾಗಿಲ್ಲ ಅಂತಂದರೆ ಅಲ್ಲೆಲ್ಲೋ ಒಂದು ಕಡೆ ಡಲ್ ಆಗ್ತಾ ಹೋಗುತ್ತೆ. ನೋಡಿ, ಅದರಿಂದ ನೀವು ಸಾಲಕ್ಕೆ ಬೀಳ್ತೀರಾ, ಲೋನ್ಗೆ ಹೋಗ್ತೀರಾ, ಮನೆ ಅಕಸ್ಮಾತ್ ನೀವು ಲೋನ್ ಕಟ್ಟಿ ಮನೆ ತೊಗೊಂಡು ಜಾಗ ತೊಗೊಂಡು ಎಲ್ಲ ತುಂಬ ಚೆನ್ನಾಗಿರ್ತೀರ. ಆದರೆ ಸಡನ್ ನಿಮ್ಮ ಟೈಮ್ ಚೆನ್ನಾಗಿಲ್ಲ ಅಂತಂದರೆ ನಿಮ್ಮ ಉದ್ಯೋಗ ಕಳ್ಕೊಂಡ್ರೆ ಅಥವಾ ವ್ಯಾಪಾರ ನಿಮ್ಮ ಬಿಸ್ನೆಸ್ ಲಾಸ್ ಆದರೆ ಎಲ್ಲವನ್ನು ಕಳ್ಕೊಳ್ಬೇಕಾಗುತ್ತೆ. ಈವನ್ ಮನೆಯಿಂದ ಕೂಡ ಆ ಥರ ತುಂಬ ಜನದ್ದು ನಾನು ನೋಡ್ತಾ ಬಂದಿದ್ದೀನಿ. ಯಾಕಂದರೆ ಸಾಕಷ್ಟು ಜನ ಇದೇ ಒಂದು ತೊಂದರೆಯಿಂದ ಬರ್ತಾ ಇರ್ತಾರೆ. ಆದರೆ ಅದಕ್ಕೆ ಅಂತಲೇ ನಾನೊಂದು ಕೆಲವೊಂದು ಸ್ಟೋನನ್ನು ಕೊಡ್ತಾ ಇದ್ದೀನಿ. ಏನಂತಂದರೆ, ನಮ್ಮಲ್ಲಿ ಸಿಕ್ಕುವಂಥ ಬಿಸ್ನೆಸ್ ಸ್ಟೋನು. ನೀವು ಎಂಥ ಸಣ್ಣ ಅಂಗಡಿ, ನಾನು ಹೇಳಿದೆ ಹೂವಿನ ವ್ಯಾಪಾರ ಆಗಿರ್ಬೋದು, ಬಳೆ ವ್ಯಾಪಾರ ಆಗಿರ್ಬೋದು, ಇವೆಲ್ಲವೂ ನಿಮ್ಮ ಬಿಸ್ನೆಸ್. ಇದು ನೀವು ದುಡ್ಡಿಗೋಸ್ಕರ ಮಾಡ್ತಕ್ಕಂಥ ಕೆಲಸದ ಜಾಗನ್ನೇ ಬಿಸ್ನೆಸ್ ಪ್ಲೇಸ್ ಅಂತ ಹೇಳ್ತೀವಿ. ಬಿಸ್ನೆಸ್ ಅಂದಿದ ತಕ್ಷಣ ದೊಡ್ಡ ಬಿಸ್ನೆಸ್ ಮಾಡೋರು ಒಬ್ಬರೇ ಅಲ್ಲ, ಸಣ್ಣ ಪುಟ್ಟ ಕೆಲಸ ಮಾಡೋರು, ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡಿರೋರು, ಈವನ್ ನಿಮ್ಮ ಎಲ್ಲ ಸ್ವಂತ ಕೆಲಸ ಕಾರ್ಯಗಳು, ನಿಮ್ಮ ಬಿಸ್ನೆಸ್ ಅಥವಾ ಮನೇಲೇ ಕೂತ್ಕೊಂಡು ಕೆಲವೊಬ್ರು ಸೀರೆ ವ್ಯಾಪಾರವನ್ನ ಮಾಡ್ತಾರೆ, ಕೆಲವರು. ಮೇಡಮ್, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೇಡಮ್, ನಾನು ಮಂಜುಳಾ ಅಂತ ಬೆಂಗಳೂರಿಂದ ಮಾತಾಡ್ತಾ ಇರೋದು. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸಿ. 16/5/97. ಓಕೆ, ಸಮಯ? ಶುಕ್ರವಾರ ಬೆಳಗಿನ ಜಾವ 4:15. ಓಕೆ, ಮೀತಾ ಅವರಿದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆ ಕೇಳಿ. 4:15 ಅಲ್ವಾ ಅವ್ರು ಹೇಳಿದ್ದು? ಬೆಳಗಿನ ಜಾವ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಏನು ಪ್ರಶ್ನೆ ನಿಮ್ಮದು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ನನ್ನ ಮಗಳದು ಬೆಳಗಿನ ಜಾವ 4:15 ಹುಟ್ಟಿರೋದು. ಆಯ್ತು, ಭವಿಷ್ಯ ಬಗ್ಗೆ ಕೇಳಬೇಕಾಗಿತ್ತು. ಏನು ಮಾಡ್ತಿದ್ದಾರೆ ನಿಮ್ಮ ಮಗಳು? ಮನೇಲಿ ಕೆಲ್ಸಕ್ಕೆ ಹೋಗ್ತಾಳೆ. ಒಂದು ಮುಗ್ದೆ, ಯಜಮಾನ್ರ ಜೊತೆಲಿಲ್ಲ. ಸಿಂಹರಾಶಿ ಏನು ಅಂತ ಕೇಳೋಣ ಅಂತ. ಸಿಂಹರಾಶಿ, ಮೇಷ ಲಗ್ನ, ಪೂರ್ವ ಪಾಲ್ಗುಣಿ ನಕ್ಷತ್ರ ಬರುತ್ತೆ. ಅವ್ರಿಗೆ ಇವಾಗ ನಡೀತಾ ಇರೋ ಟೈಮ್ ಬಂದು 2017ರಿಂದ 2027 ಫೆಬ್ರವರಿವರೆಗೂ ಚಂದ್ರದಶೆ, ಅದಾದಮೇಲೆ ಕುಜದಶೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನಿಮ್ಮ ಮಗಳ ಮೇಷ ಲಗ್ನಕ್ಕೆ 12ನೇ ಮನೆಯಲ್ಲಿ ಶನಿ ಮತ್ತು ಕೇತು ಇರ್ತಾರೆ. ಶನಿ ಮತ್ತು ಕೇತು 12ನೇ ಮನೇಲಿರೋದ್ರಿಂದ ನಿಮ್ಮ ಮಗಳು ಭಾಳ ಜಿಪಣಿ, ಅಂದರೆ ದುಡ್ಡು ಖರ್ಚು ಮಾಡೋದಿಲ್ಲ, ಭಾಳ ಸೈಲೆಂಟ್, ತುಂಬ ಜಾಸ್ತಿ ಮಾತಾಡೋದಿಲ್ಲ, ಏನಾದರೂ ಆಗಲಿ ಹೇಳ್ಕೊಳ್ಳಲ್ಲ, ಬಾಯಿ ಬಿಟ್ಟೇನು ಹೇಳ್ಕೊಳ್ಳಲ್ಲ, ಆ ಥರದಲ್ಲಿ ಇರ್ತಾರೆ. ಮತ್ತು ಶನಿ ಕೇತು 12ನೇ ಮನೇಲಿದ್ದಾಗ ನಿಮ್ಮ ಮನೇಲಿ ಯಾರಿಗಾದ್ರೂ ಕಿಡ್ನಿ ತೊಂದರೆ ಅಥವಾ ಕ್ಯಾನ್ಸರ್ ತೊಂದರೆ ಇತ್ತಾ ನಿಮ್ಮ ಕುಟುಂಬದಲ್ಲಿ, ಅವ್ರ ಕುಟುಂಬದಲ್ಲಿ? ಯಾವುದು ಇಲ್ಲ, ಜೊತೆಲಿಲ್ಲ ಮೇಡಮ್ ಅವರು. ಸರಿ ಮೇಡಮ್, ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಕ್ಯಾನ್ಸರ್ ಕಿಡ್ನಿ ತೊಂದರೆ ಇಲ್ವಾ? ಇಲ್ಲ ಇಲ್ಲ ಇಲ್ಲ. ನೋಡಿ, ಲಗ್ನದಲ್ಲಿ ಬುಧ ಇರ್ತಾರೆ, 3ನೇ ಮನೆ ಅಧಿಪತಿ ಮತ್ತು 6ನೇ ಮನೆ ಅಧಿಪತಿ ಲಗ್ನದಲ್ಲಿ ಬುಧ ಇರ್ತಾರೆ. ಜೊತೆಗೆ 2ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ, 2ನೇ ಮನೆಯಲ್ಲಿ ಸೂರ್ಯ ಶುಕ್ರ ಇರೋದ್ರಿಂದ ಖಂಡಿತ ನಿಮ್ಮ ಮಗಳಿಗೆ ದುಡ್ಡು ಕಾಸು ಅನ್ನೋದು ಈಗ ಕಷ್ಟ ಇರ್ಬೋದು. ಯಾಕಂದರೆ ಇವಾಗ ನಡೀತಾ ಇರೋದು ಚಂದ್ರದಶೆ. ಯಾಕಂದರೆ 4ನೇ ಮನೆ ಚಂದ್ರ 5ನೇ ಮನೇಲಿ ಕುಜನೊಟ್ಟಿಗೆ ಇರ್ತಾನೆ, ಬಟ್ 6ನೇ ಮನೇಲಿ ರಾಹು ಇದ್ದಾನೆ. ಆದರೆ ಅವರ ಸಪ್ತಮ ಅಂತ ಬಂದಾಗ ಅವರ ಮದುವೆ ಜೀವನ ಎಷ್ಟು ವರ್ಷ ಆಯಿತು ಬಿಟ್ಟು?
5 ವರ್ಷ ಆಯ್ತು. 4 ವರ್ಷ ಆಯ್ತು ಮೇಡಮ್. ಮಗುಗೆ 5 ವರ್ಷ, 4 ವರ್ಷ ಆಯ್ತು. ಓಕೆ ಓಕೆ. ನೋಡಿ ಅದನ್ನು ಹೇಳುತ್ತೆ, ಯಾಕಂದರೆ ಸಪ್ತಮಾಧಿಪತಿ ಶುಕ್ರ 2ನೇ ಮನೇಲಿ ಇರ್ತಾನೆ. ಬಟ್ ಇವ್ರಿಗೆ ಮ್ಯಾರೇಜ್ ಲೈಫು ಅಂತ ಬಂದಾಗ ಎಲ್ಲೋ ಒಂದು ಕಡೆ ಮ್ಯಾರೇಜ್ ಲೈಫ್ ಅವ್ರಿಗೆ ಬೇರೆ ಮದುವೆ ಆಗಿದೆಯಾ? ಇಲ್ಲ ಮೇಡಮ್, ಅವರು ತುಂಬಾ ಲೈಫ್. ಹಲೋ, ಇವ್ರ ಯಜಮಾನ್ರಿಗೆ ಬೇರೆ ಮದುವೆ ಆಗಿದೆಯಮ್ಮ? ಇಲ್ಲ. ಸರಿ ಸರಿ. ನೋಡಿ ಇವ್ರು ಕೆಲಸ ಮಾಡ್ತಿದ್ದಾರಾ? ನೋಡಿ ಇವ್ರ ಜಾತಕ ಅಂತ ನೋಡಿದಾಗ ಇವ್ರ ಜಾತಕದಲ್ಲಿ ಶನಿಕೇತು ಕೆಟ್ಟಿರ್ತಾರೆ. ಇವ್ರಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಹೇಳುತ್ತೆ ಇವ್ರ ಜಾತಕವನ್ನು ನೋಡಿದಾಗ. ಯಾಕಂದರೆ ಮುಂದೆ 27ರ ನಂತರ ಕುಜದಶೆ ಸ್ಟಾರ್ಟ್ ಆಗುತ್ತೆ, ಅದಾದಮೇಲೆ ರಾಹುದಶೆ ಬರುತ್ತೆ. ಬಟ್ ಆದರೂ ಕೂಡ ಇವ್ರ ಜಾತಕದಲ್ಲಿ ಶನಿಕೇತು ಕೆಟ್ಟಿರೋದ್ರಿಂದ ಇವ್ರ ಆರೋಗ್ಯವನ್ನು ಜೋಪಾನವಾಗಿ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಇವ್ರ ಮನೇಲಿ ಯಾರಿಗಾದ್ರೂ ಇವ್ರ ಕುಟುಂಬದಲ್ಲೂ ಕೂಡ ಆರೋಗ್ಯ ಕೆಡುವಂಥ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ನೋಡ್ಕೋಬೇಕು. ಸಪ್ತಮ ಅಂತ ಬಂದಾಗ ಸಪ್ತಮಾಧಿಪತಿ ಕೆಟ್ಟಿರೋದ್ರಿಂದ ಖಂಡಿತ ಇವ್ರಿಗೆ ಇನ್ನೊಂದು ಮದುವೆ ಆಗ್ಬೋದು, ಅಥವಾ ಯಾರಾದರೂ ಇವ್ರನ್ನ ನೋಡ್ಕೊಳ್ಳೋ ಅಂಥವ್ರು ಕೂಡ ಸಿಗ್ಬೋದು. ಅದನ್ನು ಹೇಳುತ್ತೆ ಇವ್ರ ಜಾತಕ. ಇವ್ರ ಜಾತಕವನ್ನು ಒಂದು ಸತಿ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಪರ್ಸ್ನಲ್ಲಾಗಿ ನೀವು ಇವ್ರ ಜಾತಕವನ್ನು ಕೇಳಿ, ಖಂಡಿತ ಅದಕ್ಕೆ ಏನು ಬೇಕು ಪರಿಹಾರ ಸ್ಟೋನನ್ನು ಕೊಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮ್ಯಾಮ್. ಹಣಕಾಸಿನ ಬಗ್ಗೆ ಯಾವ ಸ್ಟೋನನ್ನು ಬಳಸಬೇಕು ಅಂತ ತಿಳಿಸ್ಕೊಡ್ತಾ ಇದ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಬಿಸ್ನೆಸ್ ಅಂತ ಬಂದಾಗ ನೋಡಿ, ಬಿಸ್ನೆಸ್ಗೋಸ್ಕರ ನಾನು ಕೊಡೋಂಥ ಸ್ಟೋನು, ಕೆಲವೊಂದು ಸ್ಟೋನು ನಿಮಗೆ ನಾನು ಕೊಡೋ ಕೆಲವೊಂದು ಸ್ಪೆಷಲ್ ಸ್ಟೋನ್ಗಳು ನಿಮಗೆಲ್ಲೂ ಸಿಕ್ಕೋದಿಲ್ಲ. ಅದು ಪರ್ಟಿಕ್ಯುಲರು ನೀವು ಬಿಸ್ನೆಸ್ ಮಾಡೋ ಜಾಗದಲ್ಲಿ, ನೀವು ವ್ಯಾಪಾರ ಮಾಡ್ತಕ್ಕಂಥ ಸ್ಥಳದಲ್ಲಿ, ಇಂಥ ಜಾಗದಲ್ಲಿ ಇಟ್ಕೊಂಡಾಗ ನಿಮ್ಮ ಬಿಸ್ನೆಸ್ಸು ಡೆವಲಪ್ ಆಗ್ತಾ ಹೋಗುತ್ತೆ. ಆ ಒಂದು ಸ್ಟೋನು ನೀವು ಆನ್ಲೈನ್ ಮುಖಾಂತರ ಆದರೂ ತರಿಸ್ಕೊಳ್ಬೋದು.